ಮದುವೆಯಾಗುವುದಾಗಿ ಮಹಿಳೆಗೆ ವಂಚನೆ. ಇಲ್ಲೊಬ್ಬ ಭೂಪ, ನಾನು ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ದೀನಿ, ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಮಹಿಳೆಗೆ ಮೋಸ ಮಾಡಿದ್ದಾನೆ. ಶಿವರಾಜ್ ಎಂಬಾತ ಮದುವೆ ಆಗೋದಾಗಿ ನಂಬಿಸಿ ಮಹಿಳೆಗೆ ಮೋಸ ಮಾಡಿದ್ದಾನೆ. ಮಹಿಳೆಗೆ ಎರಡನೇ ಮದುವೆ ಮಾಡೋದಕ್ಕೆ ಮಹಿಳೆಯ ಪುತ್ರಿ ತನ್ನ ತಾಯಿ ಫೋಟೋವನ್ನ ಶಾದಿ.ಕಾಮ್ನಲ್ಲಿ ಹಾಕಿ ಐಡಿ ಕ್ರಿಯೇಟ್ ಮಾಡಿತ್ತು. ಐಡಿ ಕ್ರಿಯೇಟ್ ಆಗ್ತಿದ್ದಂತೆ ಶಿವರಾಜ್ ರಿಕ್ವೆಸ್ಟ್ ಕಳಿಸಿದ್ದಾನೆ. ನೀವು ಒಪ್ಪಿಗೆ ಸೂಚಿಸಿದ್ರೆ ನಿಮ್ಮನ್ನ ಮದುವೆ ಆಗೋದಾಗಿ ಹೇಳಿದ್ದ. ನೇರವಾಗಿ ಮಹಿಳೆಯನ್ನ ಮೀಟ್ ಆಗೋದಕ್ಕೆ ಫ್ಲೈಟ್ ನಲ್ಲಿ ಬರ್ತಿದ್ದೀನಿ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ, 20,000 ಕಳಿಸಿ ಅಂತ ಹಣ ಪಡೆದು ವಂಚನೆ ಮಾಡಿದ್ದಾನೆ. ಬಳಿಕ ಮನೆಗೆ ಬಂದು ಆಕೆ ಹತ್ರ ಇದ್ದ ಕಿವಿ ಓಲೆ ಜೊತೆಗೆ 1.75 ಲಕ್ಷ ಹಣ ಎಗರಿಸಿ ಎಸ್ಕೇಪ್ ಆಗಿದ್ದಾನೆ. ವಿಷಯ ತಿಳಿದ ಮಹಿಳೆ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾಳೆ. ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಯನ್ನ ಲೆಕ್ಚರ್ ಟೆರರಿಸ್ಟ್ ಅಂತ ಹೇಳಿ ವಿವಾದಕ್ಕೆ ಕಾರಣ ಆಗಿದ್ದಾನೆ. ಬೆಂಗಳೂರಿನ ಪಿಎಸ್ ಕಾಲೇಜಿನಲ್ಲಿ ಶಿಕ್ಷಕ ಮುರಳೀಧರ್ ದೇಶಪಾಂಡೆ ಮುಸ್ಲಿಂ ವಿದ್ಯಾರ್ಥಿ ಆಫಾನ್ ಎಂಬಾತನಿಗೆ ಟೆರರಿಸ್ಟ್ ಅಂತ ಬೈದಿದ್ದಾನೆ. ನಿಮ್ಮಿಂದಾನೇ ಇರಾನ್ ವಾರ್ ಆಗ್ತಾ ಇರೋದು, ನೀವೆಲ್ಲ ಇಡಿಯಟ್ಸ್, ನರ್ಕಕ್ಕೆ ಹೋಗಿ ಅಂತ ಬೈದಿರೋದಾಗಿ ಆರೋಪ ಕೇಳಿಬಂದಿದೆ. ಘಟನೆ ಹೊರಬಂದ ಬಳಿಕ ಮುರಳೀಧರ್ನ ಕಾಲೇಜು ಆಡಳಿತ ಮಂಡಳಿ ಸಸ್ಪೆಂಡ್ ಮಾಡಿದೆ. ನಿಧಿ ಆಸೆಗಾಗಿ ದೇವಸ್ಥಾನವನ್ನೇ ಧ್ವಂಸ ಮಾಡಿದ ಘಟನೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಬಡದಾಳ ಗ್ರಾಮದಲ್ಲಿ ನಡೆದಿದೆ. ಚಾಲುಕ್ಯರ ಕಾಲದ ಬಸವಣ್ಣ ದೇವಸ್ಥಾನವನ್ನ ಕಿಡಿಗೇಡಿಗಳು ಧ್ವಂಸಗೊಳಿಸಿ ಶಿವಲಿಂಗ, ನಂದಿ ಮತ್ತು ಹನುಮಾನ್ ಮೂರ್ತಿಗಳನ್ನ ಹಾನಿಗೊಳಿಸಿದ್ದಾರೆ. ಮೂರ್ತಿಗಳ ಕೆಳಗೆ ಆಳವಾಗಿ ತೋಡಿ ನಿಧಿಗಾಗಿ ಶೋಧ ನಡೆಸಿರೋದು ಬೆಳಕಿಗೆ ಬಂದಿದೆ. ಗರ್ಭಗುಡಿಯಲ್ಲಿನ ಶಿವಲಿಂಗಕ್ಕೂ ಹಾನಿಯಾಗಿದೆ. ಬೆಂಗಳೂರು ನಗರದ ಬ್ಯಾಡರಹಳ್ಳಿಯ ನಾಗರಹೊಳೆ ಸರ್ಕಲ್ನಲ್ಲಿ ಹಾಡ ಹಗಲೇ ಯುವಕನ ಕಿಡ್ನಾಪ್ ನಡೆದಿದೆ. ಶರತ್ ಎಂಬಾತನನ್ನ ತಪ್ಪಾಗಿ ಗುರುತಿಸಿದ ಗ್ಯಾಂಗ್ ನಡು ರಸ್ತೆಯಲ್ಲೇ ಥಳಿಸಿ ಆಟೋದಲ್ಲಿ ಕರೆದೊಯ್ದಿದೆ. ನಾನವನಲ್ಲ ಅಂತ ಹೇಳಿದ್ರು ಬಿಡದೆ ಕಿಡ್ನಾಪ್ ಮಾಡಿದ ಆರೋಪಿಗಳು ಬಳಿಕ ಫೋನ್ ಪರಿಶೀಲಿಸಿ ಈತ ಬೇರೆ ವ್ಯಕ್ತಿ ಅಂತ ಅರಿತು ಮಧ್ಯದಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ. ಈ ಕುರಿತು ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಿಡ್ನಾಪ್ ಗ್ಯಾಂಗ್ ಬಂಧನಕ್ಕೆ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಎಸ್ಎಸ್ಎಲ್ಸಿಯ ಹಿಂದಿ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿದ್ದಕ್ಕೆ ಪೋಷಕರು ಅಸಮಾಧಾನ ಹೊರಹಾಕಿದ್ದಾರೆ. ಮಹಾವೀರ್ ಜಯಂತಿ ಇರೋ ಕಾರಣ ಮಾರ್ಚ್ 30ಕ್ಕೆ ನಡೆಯಬೇಕಿದ್ದ ಹಿಂದಿ ಪರೀಕ್ಷೆಯನ್ನ ಶಿಕ್ಷಣ ಇಲಾಖೆ ಮಾರ್ಚ್ 31ಕ್ಕೆ ನಿಗದಿ ಮಾಡಿದೆ. ಪರೀಕ್ಷೆ ಮುಂದೂಡಿದ್ರೆ ಸಮಾಜ ವಿಜ್ಞಾನ ಓದೋಕೆ ಸಮಯ ಸಾಕಾಗಲ್ಲ ಅಂತ ಪೋಷಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ನಗರದ ಜನರಿಗೆ ಮತ್ತೊಂದು ದರ ಏರಿಕೆ ಶಾಕ್ ಎದುರಾಗಿದ್ದು, ಕಾವೇರಿ ನೀರಿನ ದರ ಏರಿಕೆ ಖಚಿತ ಆಗಿದೆ. ಏಪ್ರಿಲ್ 1ರಿಂದ 3% ನೀರಿನ ದರ ಹೆಚ್ಚಳವಾಗಲಿದೆ. ಈ ಕುರಿತು ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಮಾಹಿತಿ ನೀಡಿದರು. ಆಡಳಿತ ಸುಧಾರಣಾ ಇಲಾಖೆಯಿಂದ 5% ಹೆಚ್ಚಳಕ್ಕೆ ಶಿಫಾರಸು ಬಂದಿದ್ದು, 3% ಮಾತ್ರ ಹೆಚ್ಚಳಕ್ಕೆ ಜಲಮಂಡಳಿ ಮುಂದಾಗಿದೆ ಎಂದು ತಿಳಿಸಿದರು. ಬೆಂಗಳೂರಿನ ಕರಗ ಉತ್ಸವದ ವೇಳೆ ಬಾರಿಸುವ ಅಣ್ಣಮ್ಮದೇವಿ ವಾದ್ಯಕ್ಕೆ ರೌಡಿ ಶೀಟರ್ ಭರ್ಜರಿಯಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಸ್ನೇಹಿತರ ಜೊತೆ ಎಣ್ಣೆ ಪಾರ್ಟಿಯಲ್ಲಿ ಮಾರಕಾಸ್ತ್ರ ಹಿಡಿದು ರೌಡಿ ಶೀಟರ್ ಕ್ಯಾಟ್ ನಂದೀಶ ಡ್ಯಾನ್ಸ್ ಮಾಡಿದ್ದಾನೆ. ಗುರು ನಂದೀಶ್ ಡ್ಯಾನ್ಸ್ ಮಾಡಬೇಕಾದ್ರೆ ಶಿಷ್ಯ ಕೂಡ ಸಾಥ್ ನೀಡಿದ್ದಾನೆ. ಸದ್ಯ ರೌಡಿ ಶೀಟರ್ ನಂದೀಶ್ ಹಾಗೂ ಪಟಾಲ ಮುಚ್ಚಿಡಿದು ಡ್ಯಾನ್ಸ್ ಮಾಡಿರೋ ವಿಡಿಯೋ ವೈರಲ್ ಆಗ್ತಾ ಇದೆ. ಮಾರ್ಚ್ 30ರಂದು ನಂಜನಗೂಡಿನಲ್ಲಿ ನಡೆಯಲಿರುವ ದೊಡ್ಡ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಸಕಲ ಸಿದ್ಧತೆಗಳು ಭರದಿಂದ ಸಾಗ್ತಾ ಇವೆ. ನಂಜುಂಡೇಶ್ವರನ ಗೌತಮ ಪಂಚ ಮಹಾರಥೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ಸುಮಾರು 97 ಅಡಿ ಎತ್ತರ, 250 ಟನ್ ತೂಕದ ನಂಜುಂಡೇಶ್ವರನ ದೊಡ್ಡ ರಥ ಸೇರಿದಂತೆ ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಹಾಗೂ ಚಂಡಿಕೇಶ್ವರ ಪಂಚರಥಗಳ ಸಿದ್ಧತೆ ನಡೀತಾ ಇದೆ. ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಭೇಟಿ ನೀಡಿ ಸಿದ್ಧತೆಗಳನ್ನ ಪರಿಶೀಲಿಸಿ ಭಕ್ತರ ಸುರಕ್ಷತೆ ಹಾಗೂ ಸ್ವಚ್ಛತೆ ಬಗ್ಗೆ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದಾರೆ. ವಿಶ್ವವಿಖ್ಯಾತ ಮೇಲುಕೋಟೆಯ ವೈರಮುಡಿ ಉತ್ಸವ ಇಂದು ವಿಜೃಂಭಣೆಯಿಂದ ನಡೆಯಲಿದೆ. ಪಾಂಡವಪುರ ತಾಲೂಕಿನ ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇಗುಲದಲ್ಲಿ ರಾತ್ರಿ 8 ಗಂಟೆಗೆ ಪುಷ್ಯ ನಕ್ಷತ್ರದಲ್ಲಿ ಉತ್ಸವಕ್ಕೆ ಚಾಲನೆ ಸಿಗಲಿದೆ. ಉತ್ಸವ ಮೂರ್ತಿಗೆ ವೈರಮುಡಿ ಕಿರೀಟ ಧಾರಣೆ ಬಳಿಕ ಪ್ರಮುಖ ಬೀದಿಗಳಲ್ಲಿ ವೈಭವಯುತ ಮೆರವಣಿಗೆ ನಡೆಯಲಿದ್ದು, ಸುಮಾರು 2 ಲಕ್ಷ ಭಕ್ತರು ಭಾಗಿಯಾಗುವ ನಿರೀಕ್ಷೆ ಇದೆ. ಯುದ್ಧದಿಂದಾಗಿ ಪ್ರವಾಸೋದ್ಯಮಕ್ಕೆ ಭಾರಿ ಪ್ರಮಾಣದ ಹೊಡೆತ ಬಿದ್ದಿದೆ. ಗಲ್ಫ್ ರಾಷ್ಟ್ರಗಳಿಂದ ಬರ್ತಿದ್ದ ಪ್ರವಾಸಿಗರು, ವಿಐಪಿಗಳು, ವೈದ್ಯಕೀಯ ಚಿಕಿತ್ಸೆಗೆ ಬರ್ತಿದ್ದ ರೋಗಿಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಕುಸಿದಿದೆ. ಬರೀ ಗಲ್ಫ್ ರಾಷ್ಟ್ರಗಳಿಂದ ಮಾತ್ರ ಅಲ್ಲ, ಯುರೋಪ್ ದೇಶಗಳಿಂದ ಜನ ಭಾರತಕ್ಕೆ ಬರ್ತಿಲ್ಲ. ಹೀಗಾಗಿ ಲಕ್ಸುರಿ ಟ್ಯಾಕ್ಸಿ, ವಿಐಪಿ ವಾಹನಗಳು ನಿಂತಲ್ಲೇ ನಿಂತಿವೆ. ನಗರದಾದ್ಯಂತ 3,000 ವಾಹನಗಳು ನಿಂತಲ್ಲೇ ನಿಂತಿದ್ದು, 50% ಆದಾಯ ಕುಸಿದಿದೆ.